ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ನಾನು ಹೋದ್ರೆ ಡಿಸ್ಟರ್ಬಾ? ಹ್ಞೂ ಮತ್ತೆ ಅಲ್ಲಿ ನೋಡು ಅವರಿಬ್ರು ಹೇಗಿದ್ದಾರೆ. ಆ ಹುಡುಗಿನ ಒಂದ್ಸತಿ ಗಮನ ಇಟ್ಟು ನೋಡು, ಎಷ್ಟು ಅಂದವಾಗಿದ್ದಾಳೆ, ಎಷ್ಟು ಚಂದವಾಗಿದ್ದಾಳೆ. ನಮ್ಮ ಅಭಯ ಎಷ್ಟ ಓದಿದ್ದಾಳೆ, ನಮಗಿಂತ ಶ್ರೀಮಂತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವಳು ನಮ್ಮ ಅಭಯನ ಇಷ್ಟಪಟ್ಟಿದ್ದಾಳೆ. ಮತ್ತೆ ಎಷ್ಟು ವರ್ಕ್ ಪ್ರೆಷರ್ ಇರುತ್ತೆ ಅಂದರೆ ಅದನ್ನು ಹ್ಯಾಂಡಲ್ ಮಾಡೋಷ್ಟೆಲ್ಲ ಬೇಜಾರಾಗ್ಬಿಡುತ್ತೆ. ಹಲೋ ದೀಪ್ತಿ, ಹೇಗಿದೀಯಾ? ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ, ಥ್ಯಾಂಕ್ಸ್. ಸೀನಿಯರ್ ಅಲ್ಲಿ ಮಾಮ್? ಅವಳು ಅಡುಗೆ ಮನೆ ಸೇರ್ಕೊಂಡ್ಬಿಟ್ಟಿದ್ದಾಳೆ, ಇನ್ನೆಲ್ಲ ಆಚೆ ಬರ್ತಾಳೆ. ನೀವು ಮಾತಾಡ್ಕೊಳ್ಳಿ. ಲೋ ಮಗ್ನೆ, ನೀನು ಬರೀ ಇದೆ ಕೆಲಸ ಮಾಡ್ಕೊಂಡಿರೋ, ಬೇಗ ಮುದ್ಕಾಗ್ಬಿಡ್ತೀಯ. ಸೊ ಇದೆಲ್ಲದಕ್ಕೂ ರೆಸ್ಟ್ ಕೊಟ್ಟು ಇವತ್ತು ಸಂಜೆ ನಮ್ಮ ಪಾರ್ಟಿಗೆ ಬಾ. ಪಾರ್ಟಿ ಅಂದರೆ ಐ ಆಮ್ ಆಲ್ವೇಸ್ ರೆಡಿ. ನಾನು ನನ್ನ ಹೆಂಡತಿ, ನಮ್ಮ ಅಪ್ಪ, ನಮ್ಮ ಅಮ್ಮ, ರಚಿನ್ ಎಲ್ಲರೂ ಕರ್ಕೊಂಡ್ಬರ್ತೀನಿ. ಎಲ್ಲಿಗೆ ಬರಬೇಕು? ಅಪ್ಪ, ನಿಮ್ಮ ಮನೆಯವ್ರನ್ನೆಲ್ಲರೂ ಕರ್ಕೊಂಡು ಬರೋದಕ್ಕೆ ಇದೇನು ಓಲ್ಡ್ ಪಾರ್ಟಿ ಅಲ್ಲ, 20+ ಪಾರ್ಟಿ. 20 ವರ್ಷದ ಮೇಲೆ 30 ವರ್ಷದ ಒಳಗಿರೋರಿಗೆ ಮಾತ್ರ ಎಂಟ್ರಿ ಇರೋದು. ಸೊ ನೀನು ಬರಲೇಬೇಕು. ಮಿಸ್ ಏನಾದರೂ ಮಾಡಿದ್ರೆ ಹುಡುಕೊಂಬಂದು ಹೊಡಿತೀನಿ. ಆಯ್ತಮ್ಮ, ನೀನು ಕರಿಯೋದು ಹೆಚ್ಚ, ನಾನು ಬರೋದು ಹೆಚ್ಚ. ಬಂದೇ ಬರ್ತೀನಿ. ಅಮ್ಮ ಎಲ್ಲರೂ ಮುಗಿಬಿದ್ದು ಕೇಳಿದ್ರು, ನಿಮ್ಮ ಅಭಯ್ಗೆ ನಮ್ಮ ಹುಡುಗಿನ ತಂದ್ಕೊಳ್ಳಿ ಅಂತ. ಅಭಯ್ಗೂ ಮನಸ್ಸಿತ್ತೋ ಏನೋ, ಆದರೆ ನಾನೇ ರಿಜೆಕ್ಟ್ ಮಾಡಿದೆ. ಯಾಕೆ ಗೊತ್ತಾ, ಅವರಿಬ್ರಿಗೂ ಒಂದೇ ವಯಸ್ಸು. ಒಂದೇ ವಯಸ್ಸಿನ ಹುಡುಗಿ ಆದರೆ ಗಂಡನ ಮೇಲೆ ಅಧಿಕಾರ ಚಲಾಯಿಸ್ತಾಳೆ, ನಮಗೆ ತಗ್ಗಿ ಬಗ್ಗೆ ನಡೆಯೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಅವಳನ್ನು ಬೇಡ ಅಂದಿದ್ದೆ. ಈಗ ನೋಡು, ನಮ್ಮ ಕರ್ಮಕ್ಕೆ ನಮ್ಮ ಅಭಯ್ಗಿಂತ 5 ವರ್ಷ ದೊಡ್ಡವಳಾದ ಹೆಂಗಸೇ ಸಿಕ್ಬಿಟ್ಲು. ಪಾಪ, ನಿನ್ನನ್ನು ಮದುವೆ ಮಾಡ್ಕೊಂಡು ತಪ್ಪಿಗೆ ಅವನಿಗೆ ಅವನ ಸಂತೋಷ ಏನು ಅನ್ನೋದೇ ಮರ್ತೋಗಿದೆ. ಇವತ್ತೇನೋ ಅಪರೂಪಕ್ಕೆ ಆ ಹುಡುಗಿ ಬಂದಿದ್ದಾಳೆ, ಎಷ್ಟು ಖುಷಿಯಾಗಿದ್ದಾರೆ ನೋಡು. ಅದಕ್ಕೆ ಯಾಕೆ ಕಲ್ಲು ಹಾಕ್ತೀಯಾ? ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡು.